ನಮಸ್ತೆ ಸ್ನೇಹಿತರೆ, ರಂಗೋಲಿ ಡಿಸೈನ್ಸ್ನ ಹೇಗೆ ಆನಿಮೇಷನ್ ಮಾಡೋದು ಅಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ. ಅದು ಹಾಕಿದ ನಂತರ ಸಾಕಷ್ಟು ಜನ ಹ್ಯಾಂಡ್ ಆನಿಮೇಷನ್ ಕೂಡ ಹೇಗೆ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ಕೇಳಿದ್ರು. ಸಾಕಷ್ಟು ಡಿಲೇ ಆದಮೇಲೆ ನಾನು ಈ ವಿಡಿಯೋನ ಇವಾಗ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನಲ್ಲಿ ನಾವು ರಂಗೋಲಿ ಡಿಸೈನ್ಸ್ನ ವಿತ್ ಹ್ಯಾಂಡ್ ಆನಿಮೇಷನ್ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಸೊ ಇಲ್ಲಿ ಆಲ್ರೆಡಿ ನಾನು ಹ್ಯಾಂಡ್ ಆನಿಮೇಷನ್ ಮಾಡಿರೋದು ಒಂದಿದೆ. ಸೊ ಈ ರೀತಿ ಸಿಂಪಲ್ ಆಗಿರುವಂಥ ಒಂದು ರಂಗೋಲಿ ಡಿಸೈನ್ ಹಾಕಿದ್ದೀನಿ. ಆಮೇಲೆ ಅದಕ್ಕೆ ಈ ರೀತಿ ಹ್ಯಾಂಡ್ ಆನಿಮೇಷನ್ ಹಾಕಿದ್ದೀನಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದನ್ನೆಲ್ಲ ಇವಾಗ ಡಿಲೀಟ್ ಮಾಡಿಬಿಡ್ತೀನಿ. ಹೊಸ ಪ್ರಾಜೆಕ್ಟಿಂದ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಕ್ಲೋಸ್ ಪ್ರಾಜೆಕ್ಟ್. ಇವಾಗ ಇಲ್ಲಿ ನಮ್ಮ ರಂಗೋಲಿ ಡಿಸೈನ್ನ ಇಂಪೋರ್ಟ್ ಮಾಡಬೇಕು. ಅಂದರೆ ಆ ಇಲ್ಲಸ್ಟ್ರೇಟರ್ ಫೈಲಲ್ಲಿ ನಾವು ರಂಗೋಲಿನ ಕ್ರಿಯೇಟ್ ಮಾಡಿದ್ದೀವಲ್ಲ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಪ್ರಾಜೆಕ್ಟ್ ಪ್ಯಾನಲ್ನಲ್ಲಿ ಖಾಲಿ ಜಾಗ ಇರುತ್ತಲ್ಲ, ಇದನ್ನು ಡಬಲ್ ಕ್ಲಿಕ್ ಮಾಡಿ. ಇದು ನಾನು ಕ್ರಿಯೇಟ್ ಮಾಡಿರೋ ರಂಗೋಲಿ ಡಿಸೈನು. ಸೊ ರಂಗೋಲಿ.ai ಇದನ್ನು ಇಂಪೋರ್ಟ್ ಅಂದ್ಕೊಡಿ. ಅಗೇನ್ ನೀವು ಇಲ್ಲಸ್ಟ್ರೇಟರ್ ಫೈಲ್ನ ಇಂಪೋರ್ಟ್ ಮಾಡೋಕ್ಕಿಂತ ಮುಂಚೆ ಮೇನ್ ಏನಂತ ಹೇಳಿದ್ರೆ ಡಾಟ್ಸ್ ಮತ್ತು ಲೈನ್ಸು ಯಾವ ರೀತಿ ಆ್ಯನಿಮೇಷನ್ ಬರಬೇಕು ಆ ರೀತಿ ನೀವು ಲೇಯರ್ಸ್ನ ಸಪ್ರೇಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಡಾಟ್ಸು ನನಗೆ ಸಪ್ರೇಟ್ ಆಗಿರಬೇಕು, ಯಾವಾಗಲೂ ಲೈನ್ಸ್ ಕೂಡ ಸಪ್ರೇಟ್ ಆಗಿರಬೇಕು. ಅಗೇನ್ ನಿಮ್ದ್ರಲ್ಲಿ ಏನಾದ್ರು ಮಲ್ಟಿಪಲ್ ಲೈನ್ಸ್ ಇದ್ದರೆ ಅದರಲ್ಲಿ ನಿಮಗೆ ಯಾವ್ದು ಫಸ್ಟ್ ಬರಬೇಕು, ಸೆಕೆಂಡ್ ಬರಬೇಕು, ಆ ಥರ ಕೂಡ ಮತ್ತೆ ನೀವು ಸೆಗ್ರಿಗೇಷನ್ ಮಾಡ್ಕೋತಾ ಹೋಗ್ಬೋದು. ಇಲ್ಲಾಂದರೆ ಅಟ್ಲೀಸ್ಟ್ ಡಾಟ್ಸ್ ಮತ್ತು ಲೈನ್ಸು ಸಪ್ರೇಟ್ ಆಗಿದ್ದರೆ ನಿಮಗೆ ಟ್ರಿಮ್ ಪಾತ್ಸ್ ಪ್ರಾಪರ್ಟಿ ಹಾಕೋಕೆ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಜ್ಞಾಪಕ ಇಟ್ಕೊಳ್ಳಿ, ಡಾಟ್ಸ್ ಮತ್ತು ಲೈನ್ಸು ಸಪ್ರೇಟ್ ಆಗಿರಬೇಕು. ಅಗೇನ್ ಸಪ್ರೇಟ್ ಹೇಗಿರೋದು ಇದೆಲ್ಲ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಲ್ಲ ಅಂದರೆ ಏನಿಲ್ಲ, ನ್ಯೂ ಲೇಯರ್ ಸೆಲೆಕ್ಟ್ ಮಾಡಿ, ಆ ಲೇಯರ್ನಲ್ಲಿ ಬರೀ ಡಾಟ್ಸ್ ಕ್ರಿಯೇಟ್ ಮಾಡಿ, ಇನ್ನೊಂದು ನ್ಯೂ ಲೇಯರ್ ತೊಗೊಳ್ಳಿ, ಅದರಲ್ಲಿ ಬರೀ ಲೈನ್ಸ್ನ ಮಾತ್ರ ಕ್ರಿಯೇಟ್ ಮಾಡ್ತೀನಿ. ಸೊ ಇವಾಗ ಇದನ್ನು ರಂಗೋಲಿ.ai ಈ ಫೈಲ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಇಂಪೋರ್ಟ್ ಮಾಡುವಾಗ ನಿಮಗೆ ಈ ಥರದ್ದು ಒಂದು ಪಾಪಪ್ ಬರುತ್ತೆ, ಇಂಪೋರ್ಟ್ ಕೈಂಡ್ ಅಂತಿದೆ, ಅಂದರೆ ಯಾವ ರೀತಿ ಇಂಪೋರ್ಟ್ ಮಾಡಬೇಕಂತ. ಸೊ ಇಲ್ಲಿ ಫುಟೇಜ್ ಕಾಂಪೋಸಿಷನ್ ಅಂತ ಕಾಂಪೋಸಿಷನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಫುಟೇಜ್ ಡೈಮೆನ್ಷನ್ಸ್ ಅಂತಿದೆ, ಇದರಲ್ಲಿ ನಿಮಗೆ ಡಾಕ್ಯುಮೆಂಟ್ ಸೈಜು ಲೇಯರ್ ಸೈಜ್ ಅಂತಿರುತ್ತೆ. ಸೊ ನಾನೀಗ ಸದ್ಯಕ್ಕೆ ಲೇಯರ್ ಸೈಜ್ ಅಂದ್ಕೊಡ್ತೀನಿ. ಅಗೇನ್ ಡಾಕ್ಯುಮೆಂಟ್ ಸೈಜು ಕೊಡ್ಬೋದು, ನಿಮ್ಮ ಇಷ್ಟ, ಓಕೆ ಅಂದ್ಕೊಡಿ. ಇವಾಗ ಇಲ್ಲಿ ನೋಡ್ಬೋದು ನಮಗೆ ಆ ಫೈಲ್ ಹೆಸರಲ್ಲಿ ಒಂದು ಕಾಂಪೋಸಿಷನ್ ಕ್ರಿಯೇಟ್ ಆಗಿದೆ ರಂಗೋಲಿ ಅಂತ, ಜೊತೆಗೆ ಅದರದ್ದು ಲೇಯರ್ಸ್ ಇಲ್ಲಿ ನಮಗೆ ಸಪ್ರೇಟಾಗಿ ಸಿಗ್ತಾ ಇದೆ. ಇವಾಗ ಈ ಕಾಂಪೋಸಿಷನ್ಗೆ ಡಬಲ್ ಕ್ಲಿಕ್ ಮಾಡಿದ್ರೆ ಆವಾಗ ಇಲ್ಲಿ ಟೈಮ್ ಲೈನಲ್ಲಿ ಓಪನ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ಲೈನ್ಸ್ ಮತ್ತು ಡಾಟ್ಸ್ ಅಲ್ಲಿ ಸಪ್ರೇಟ್ 2 ಲೇಯರ್ಸ್ ಕ್ರಿಯೇಟ್ ಮಾಡಿದ್ವಲ್ಲ ಅದೇ ರೀತಿ ಇಲ್ಲಿ ಕೂಡ ಬಂದಿದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದರೆ, ಅಗೇನ್ ನಮಗೆ ಇಲ್ಲಸ್ಟ್ರೇಟರ್ ಫೈಲ್ನಲ್ಲಿ ವರ್ಕ್ ಮಾಡಿದ್ರೆ ಸಿಸ್ಟಮ್ ಮೇಲೆ ಲೋಡ್ ಜಾಸ್ತಿ ಬೀಳುತ್ತೆ, ಅಂದರೆ ನಿಮ್ಮ ಸಿಸ್ಟಮ್ ಸ್ಲೋ ಆಗಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೈ ಚಾನ್ಸ್ ನಿಮ್ಮ ಹತ್ರ ಲೋ ಸ್ಪೆಸಿಫಿಕೇಷನ್ ಇರೋ ಥರ ಸಿಸ್ಟಮ್ ಇದ್ದರೆ ಆವಾಗ ಮೆತ್ತಿಗೆ ರನ್ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಇದನ್ನು ಶೇಪ್ ಲೇಯರ್ಸ್ಗೆ ಕನ್ವರ್ಟ್ ಮಾಡಬೇಕು. ಸೊ ಲೇಯರ್ಸ್ನ ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಕ್ರಿಯೇಟ್ ಶೇಪ್ಸ್ ಫ್ರಮ್ ವೆಕ್ಟರ್ ಲೇಯರ್ಸ್ ಇದನ್ನು ಸೆಲೆಕ್ಟ್ ಮಾಡಿ. ಇವಾಗ ಇದನ್ನು ಇಲ್ಲಸ್ಟ್ರೇಟರ್ ಫೈಲ್ಸ್ ಮೇಲೆ ಪ್ಲೇಸ್ ಮಾಡ್ಕೊಳ್ಳಿ. ಇವಾಗ ಇದು ನಮಗೆ ಏನು ಇಲ್ಲಸ್ಟ್ರೇಟರ್ ಕ್ರಿಯೇಟ್ ಮಾಡಿದ್ದೀವಿ ಅದನ್ನು ಶೇಪ್ ಲೇಯರ್ ಥರ ನಮಗೆ ಇಲ್ಲಿ ಸಿಕ್ಕಿದೆ. ನೆಕ್ಸ್ಟ್ ಇವಾಗ ಇದನ್ನು ಆ್ಯನಿಮೇಷನ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಅಗೇನ್ ಆ್ಯನಿಮೇಷನ್ ಮಾಡೋಕ್ಕೆ ಸಿಂಪಲ್ಲು ಆರೋ ಓಪನ್ ಮಾಡಿ ಲೈನ್ಸ್ದು. ಅಗೇನ್ ನಾನು ಇಲ್ಲಿ ಕಂಪ್ಲೀಟ್ ರಂಗೋಲಿ ಆ್ಯನಿಮೇಷನ್ ಫುಲ್ ತೋರಿಸಲ್ಲ, ಬರೀ ಆ ಟ್ರಿಮ್ ಪಾತ್ ಮಾತ್ರ ತೋರಿಸ್ತಾ ಇದ್ದೀನಿ, ಲೈನ್ ಆ್ಯನಿಮೇಷನ್ ಮಾತ್ರ. ಯಾಕಂದರೆ ನಾವು ಡ್ರಾ ಮಾಡಬೇಕಾದ್ರೆ ಅದನ್ನು ಸಿಂಕ್ ಮಾಡ್ಕೋಬೇಕು, ಅದಕ್ಕೋಸ್ಕರ. ಮಿಕ್ಕಿದ್ದು ಡಾಟ್ಸ್ಗೆಲ್ಲ ಹೇಗೆ ಆ್ಯನಿಮೇಷನ್ ಬರೀಬೇಕು ಅದೆಲ್ಲ ನೀವು ನೋಡ್ಕೋಬೋದು. ಸೊ ಇಲ್ಲಿ ಆ್ಯಡ್ ಅಂತ ಆಪ್ಷನ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ, ಟ್ರಿಮ್ ಪಾತ್ಸ್ ಅಂತ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಓಪನ್ ಮಾಡಿ. ಇವಾಗ ನೀವು ಸ್ವಲ್ಪ ಝೂಮ್ ಇನ್ ಮಾಡ್ಕೊಳ್ಳಿ, ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮತ್ತು ಎಂಡ್ ಇದೆರಡು ವ್ಯಾಲ್ಯೂಸ್ನ ಯಾವುದಾದ್ರೂ ವೇರಿ ಮಾಡಿ ನೋಡಿ. ಸೊ ನಮಗೆ ಸ್ಟಾರ್ಟಿಂಗ್ ಏನು ಬರೆದಿರಬಾರ್ದು, ಆಮೇಲೆ ಬರಿತಾ ಬರಬೇಕು. ಸೊ ಅದಕ್ಕೆ ಐದರ್ ನೀವು ಸ್ಟಾರ್ಟ್ ಎಂಡ್ ಎರಡನ್ನ ಕೂಡ 100% ಇಟ್ಬಿಟ್ಟು ಯಾವುದಾದ್ರು ಒಂದು ವೇರಿ ಮಾಡ್ಕೋಬೋದು, ಇಲ್ಲಾಂದರೆ 2 0ನಲ್ಲಿ ಇಟ್ಬಿಟ್ಟು ಎಂಡ್ನ ವೇರಿ ಮಾಡ್ಕೋಬೋದು. ಸೊ ಸ್ಟಾರ್ಟ್ ಎಂಡ್ ಎರಡೂ 100 ಇಟ್ಟರೆ ಸ್ಟಾರ್ಟ್ನ 100ಇಂದ 0ಗೆ ಆ್ಯನಿಮೇಷನ್ ಕೊಡಿ, 2 0 ಇಟ್ಟರೆ ಎಂಡ್ನ 0ಇಂದ 100 ಆ್ಯನಿಮೇಷನ್ ಕೊಡಿ, ಈ ರೀತಿ. ಆ್ಯಂಡ್ ಅಗೇನ್ ಇಲ್ಲಿ ನೋಡ್ಬೋದು ವೇರಿ ಮಾಡಿದಾಗ 2 ಲೈನ್ ಕೂಡ ಒಟ್ಟಿಗೆ ಆ್ಯನಿಮೇಟ್ ಆಗ್ತಾಯಿದೆ, ನಮಗೆ ಇಂಡಿವಿಜುವಲ್ ಆಗಬೇಕು. ಸೊ ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ ಇಲ್ಲಿ ಟ್ರಿಮ್ ಪಾತ್ ಮಲ್ಟಿಪಲ್ ಶೇಪ್ಸ್ ಅಂತಿದಲ್ವಾ, ಇಲ್ಲಿ ಸೈಮಲ್ಟೇನಿಯಸ್ಲಿ ಅಂತಿರುತ್ತೆ, ಇದನ್ನು ಇಂಡಿವಿಜುವಲ್ ಅಂದ್ಕೊಂಡು. ಇವಾಗ ಒಂದು ಲೈನ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಲೈನ್ ಆ್ಯನಿಮೇಷನ್ ಆಗುತ್ತೆ. ಸೊ ಇವಾಗ ನಾನಿಲ್ಲಿ ಒಂದು ಸಿಂಪಲ್ ಆ್ಯನಿಮೇಷನ್ ಕ್ರಿಯೇಟ್ ಮಾಡ್ತೀನಿ.
ಸೊ ಇದು ಸ್ಟಾರ್ಟ್ನ 100% 0 ಸೆಕೆಂಡ್ಸಲ್ಲಿರುವಾಗ 100% ಕೊಡ್ತಾಯಿದ್ದೀನಿ. ಆ್ಯಂಡ್ ಮೇ ಬಿ ಅರೌಂಡ್ 3 ಸೆಕೆಂಡ್ಸು ನಾನು ಇದನ್ನು 0 ಅಂದ್ಕೊಡ್ತೀನಿ. ಅಂದರೆ 0 ಇಂದ 3 ಸೆಕೆಂಡ್ವರೆಗೂ ನಮಗೆ ಈ ಲೈನ್ ಆ್ಯನಿಮೇಷನ್ ಕಾಣಿಸುತ್ತೆ ಈ ರೀತಿ. ಇವಾಗ ಸಿಂಪಲಾಗಿ ನಾವು ಲೈನ್ ಆ್ಯನಿಮೇಷನ್ನ ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟು ಇವಾಗ ಮೇಯ್ನು ಎಲ್ರಿಗೂ ಬೇಕಾಗಿರೋದು ಹ್ಯಾಂಡ್ ಆ್ಯನಿಮೇಷನ್ ಹಾಕೋದು. ಮೊದಲಿಗೆ ನಾನೊಂದು ಇಲ್ಲಿ ಸಿಂಪಲಾಗಿ ಒಂದು ಸಾಲಿಡ್ನ ಕ್ರಿಯೇಟ್ ಮಾಡ್ಕೊತೀನಿ. ಬ್ಯಾಕ್ಗ್ರೌಂಡ್ ಹಾಕ್ತಾಯಿದ್ದೀನಿ, BG ಅಂತ ಹಾಕ್ತಿದ್ದೀನಿ. ಅಗೇನ್ ಕಲರ್ ಆಲ್ರೆಡಿ ಇಲ್ಲಿ ಮಣ್ಣು ಕಲರ್ ಇದೆ, ಅಂದರೆ ಮಣ್ಣಲ್ಲ ಎಕ್ಸಾಕ್ಟ್ಲಿ, ಬಟ್ ರೆಡ್ಡಿಶ್ ಕಲರ್ ಇದೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಅಗೇನ್ ಈ ಲೈನ್ಸ್ ಎಲ್ಲ ಬ್ಲ್ಯಾಕಲ್ಲಿದೆ, ಕಾಣಿಸ್ತಿಲ್ಲ. ಸೊ ಅದಕ್ಕೆ ನಾನು ಇದಕ್ಕೊಂದು ಫಿಲ್ ಹಾಕ್ತಾಯಿದ್ದೀನಿ. ಅಗೇನ್ ನಾನು ಇಲ್ಲೊಂದು ಪ್ಲಗಿನ್ ಯೂಸ್ ಮಾಡ್ತಿದ್ದೀನಿ ಎಫೆಕ್ಟ್ಸ್ನ ಸರ್ಚ್ ಮಾಡೋಕ್ಕೆ. ನೀವು ಹಾಕಬೇಕಂದ್ರೆ ಇಲ್ಲಿ ಟಾಪ್ ರೈಟಲ್ಲಿ ಎಫೆಕ್ಟ್ಸ್ ಆ್ಯಂಡ್ ಪ್ರೀಸೆಟ್ಸ್ ಅಂತಿರುತ್ತೆ. ಇಲ್ಲಿ ಬಂದುಬಿಟ್ಟು ಫಿಲ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಜನ್ರೇಟಲ್ಲಿ ಫಿಲ್ ಅಂತಿರುತ್ತೆ. ಲೇಯರ್ ಸೆಲೆಕ್ಟ್ ಮಾಡಿಬಿಟ್ಟು ಡಬಲ್ ಕ್ಲಿಕ್ ಮಾಡಿ ಅಪ್ಲೈ ಆಗುತ್ತೆ. ಸೊ ಲೇಯರ್ ಸೆಲೆಕ್ಟ್ ಮಾಡಿ ಎಫೆಕ್ಟ್ ಕಂಟ್ರೋಲ್ಸು ಫಿಲ್ ಇರುತ್ತೆ. ಇಲ್ಲಿ ಬಂದುಬಿಟ್ಟು ವೈಟ್ ಕಲರ್ ತೊಗೊಳ್ಳಿ. ಮತ್ತು ಇದನ್ನೇ ಕಾಪಿ ಮಾಡಿಬಿಟ್ಟು ಡಾಟ್ಸ್ ಕೂಡ ಹಾಕಿ. ಅಗೇನ್ ನಾವು ನೀವು ಕಲರ್ ಡೈರೆಕ್ಟಾಗಿ ಬೇಕಂದರೆ ಇಲ್ಲಿ ಬಂದು ಕೂಡ ಸ್ಟ್ರೋಕ್ ಕಲರ್ ಚೇಂಜ್ ಮಾಡ್ಬೋದು, ಇಲ್ಲ ಅಂತೇನಿಲ್ಲ, ನಿಮ್ಮ ಇಷ್ಟ. ಈ ರೀತಿ ಯಾಕೆ ಮಾಡಿದೆ ಅಂದರೆ ನಾನು ಸಿಂಪ್ಲಿ ಕಾಪಿ ಪೇಸ್ಟ್ ಮಾಡ್ಬೋದು, ಅದಕ್ಕೋಸ್ಕರ ಈ ಮೆಥಡ್ ಮಾಡಿದ್ದು. ಓಕೆ, ಸೊ ಇವಾಗ ಹೇಗೆ ಆ್ಯನಿಮೇಷನ್ ಬರೆಯೋದು? ಆ್ಯನಿಮೇಷನ್ ಮಾಡೋಕ್ಕೆ ನಮಗೆ ಇದೇ ಪರ್ಟಿಕ್ಯುಲರ್ ಪಾತ್ನಲ್ಲಿ ನಮ್ಮ ಆ ಪೆನ್ ಆ್ಯನಿಮೇಷನ್ ಅಥವಾ ಹ್ಯಾಂಡ್ ಇರುತ್ತಲ್ವ ಅದನ್ನು ಮೂವ್ ಮಾಡಿಸ್ಬೇಕು. ಆ ಮೂವ್ ಮಾಡಿಸ್ಬೇಕಂತ ಹೇಳಿದ್ರೆ ನಮಗೆ ಹಲವಾರು ಮೆಥಡ್ಸ್ ಇದೆ. ಅದರಲ್ಲಿ ಅಗೇನ್ ನನಗೆ ಆದಷ್ಟು ಸಿಂಪಲ್ ಮೆಥಡ್ಸ್ನ ಹೇಳ್ಕೊಡೋಕ್ಕೆ ಇಷ್ಟ, ಬಟ್ ಅಟ್ ದ ಸೇಮ್ ಟೈಮ್ ಔಟ್ಪುಟ್ ಕೂಡ ಚೆನ್ನಾಗಿ ಬರಬೇಕು. ಸೊ ಇದ್ರ ಮೇಲೆ ಒಂದಷ್ಟು ಸತಿ ಯೋಚನೆ ಮಾಡಿದ್ಮೇಲೆ ನಾನು ಈ ಮೆಥಡ್ನ ಹೇಳ್ಕೊಡ್ತಿರೋದು. ಅಗೇನ್ ನಾನು ಬೇರೆ ಬೇರೆ ಮೆಥಡ್ಸ್ ಕೂಡ ಹೇಳ್ಕೊಡ್ತೀನಿ, ಬಟ್ ನಿಮಗೆ ಯಾವ್ದು ಇಷ್ಟ ಅದನ್ನು ಟ್ರೈ ಮಾಡಿ. ಒಂದು ಮೆಥಡ್ ಬಂದುಬಿಟ್ಟು ಸಿಂಪಲ್ ಮೆಥಡ್ ಏನಂತ ಹೇಳಿದ್ರೆ, ನೀವು ಮಾಸ್ಕ್ನ ಕ್ರಿಯೇಟ್ ಮಾಡಿ ಮಾಡೋವಂಥದ್ದು. ಯಾವ ರೀತಿ ಅಂತಂದರೆ, ಸೊ ಇಲ್ಲಿ ಒಂದು ಸಾಲಿಡ್ ಲೇಯರ್ ಕ್ರಿಯೇಟ್ ಮಾಡ್ಕೊಳ್ಳಿ, ಆಯಿತಾ. ಇದಕ್ಕೆ ಸುಮ್ಮನೆ ರಂಗೋಲಿ ಮಾಸ್ಕ್ ಅಂತ ಹೆಸರು ಕೊಡ್ತಾ ಇದ್ದೀನಿ, ಓಕೆ ಅಂದ್ಕೊಡಿ. ಅಗೇನ್ ಇದನ್ನು ಲೇಯರ್ನ ಹೈಡ್ ಮಾಡಿ. ಇದರ ಪರ್ಪಸ್ ಏನಂದರೆ ನಮಗೆ ಪಾತ್ ಬೇಕು, ಯಾವ ರೀಜನ್ನಲ್ಲಿ ಮೂವ್ ಮಾಡಬೇಕು ಅದರದ್ದು ಪಾತ್ ಬೇಕು. ಆ ಪರ್ಪಸ್ಗೋಸ್ಕರ ಮಾತ್ರ ಇದು ಮಾಸ್ಕ್ ಇರೋದು. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಲೇಯರ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಫಸ್ಟು ಸ್ವಲ್ಪ ಮುಂದೆ ತೊಗೋತೀನಿ, ಯಾಕಂದರೆ ನನಗೆ ರಂಗೋಲಿ ಡಿಸೈನ್ ಫುಲ್ ಕಾಣಿಸ್ಬೇಕು. ನೆಕ್ಸ್ಟ್ ಪೆನ್ ಟೂಲ್ ತೊಗೊಳ್ಳಿ, ಇಲ್ಲಿ ಝೂಮ್ ಮಾಡ್ಕೊಳ್ಳಿ. ಇವಾಗ ನಾವು ಆ್ಯನಿಮೇಷನ್ ಹೇಗೆ ಕೊಟ್ಟಿದ್ದೀವಿ ಅದೇ ರೀತಿ ನಾವಿಲ್ಲಿ ಪೆನ್ ಟೂಲಲ್ಲಿ ಪಾತ್ನ ಬರ್ಕೋಬೇಕು. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಬರುತ್ತೆ. ನೆಕ್ಸ್ಟು ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಆಗಿಬಿಟ್ಟು ಹಿಂಗೆ ಬರುತ್ತೆ. ಸೊ ಇವಾಗ ನಾನು ಇಲ್ಲಿ ಝೂಮ್ ಇನ್ ಮಾಡಿಬಿಟ್ಟು ಇದು ಯಾವ ರೀತಿ ಬರುತ್ತೋ ಅದೇ ರೀತಿ ನಾನು ಪೆನ್ ಟೂಲ್ನಲ್ಲಿ ಪಾಯಿಂಟ್ಸ್ನ ಪ್ಲೇಸ್ ಮಾಡ್ತೀನಿ. ಸೊ ಈ ಪಾಯಿಂಟ್ಸ್ನ ನೀವು ಎಷ್ಟು ಕ್ಲೀನಾಗಿ ಪ್ಲೇಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಆ್ಯನಿಮೇಷನ್ ಬರುತ್ತೆ. ಹಾಗೆ ನಿಮಗೆ ಪೆನ್ ಟೂಲೆಲ್ಲ ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದರೆ ಅದಕ್ಕೆ ಬೇರೆ ಮೆಥಡ್ಸ್ ಇದೆ ಪ್ರಾಕ್ಟೀಸ್ ಮಾಡೋದು. ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಅದನ್ನು ಡೀಟೇಲಾಗಿ ಒಂದು ವೀಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಒಂದು ಮಾಸ್ಕ್ ಆಗಿದೆ. ನೆಕ್ಸ್ಟು ಇನ್ನೊಂದು ಮಾಸ್ಕು. ಅಗೇನ್ ಎಕ್ಸಾಕ್ಟಾಗಿ ಏನು ಇರಬೇಕಂತೇನಿಲ್ಲ, ನಮ್ಗೆ ಆ ಪರ್ಟಿಕ್ಯುಲರ್ ಮೋಷನ್ ಅಥವಾ ಮೂಮೆಂಟ್ ಬಂದರೆ ಸಾಕು. ಸೊ ಈ ಪರ್ಟಿಕ್ಯುಲರ್ ಪೆನ್ ಟೂಲ್ ಈ ಥರದ ವರ್ಕ್ಸ್ ಎಲ್ಲ ಇರೋವಾಗ ಸ್ವಲ್ಪ ಟೈಮ್ ತೊಗೊಂಡು ನೀವು ಕರೆಕ್ಟಾಗೆ ಮಾಡಬೇಕಾಗುತ್ತೆ. ಇವಾಗ ನಮಗಿಲ್ಲಿ 2 ಮಾಸ್ಕ್ ಇದೆ, ಇದೆರಡು ಪಾತ್ ಸಿಕ್ಕಿದೆ ನಮಗೆ. ಇವಾಗ ರೈಟ್ ಕ್ಲಿಕ್ ಮಾಡಿಬಿಟ್ಟು ನ್ಯೂ ಅಂತ ಬನ್ನಿ, ನಲ್ ಆಬ್ಜೆಕ್ಟು. ಸೊ ಇಲ್ಲಿ ನಲ್ ಆಬ್ಜೆಕ್ಟ್ ಯಾಕೆ ಕ್ರಿಯೇಟ್ ಮಾಡಿರೋದಂದರೆ ಆ ಪರ್ಟಿಕ್ಯುಲರ್ ಮಾಸ್ಕ್ ಪಾತ್ನ ನಾವು ಡೇಟಾ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಪೊಸಿಷನ್ ಮೂಮೆಂಟ್ಸ್ ಆಗಬೇಕಲ್ಲ, ಆ ಪೊಸಿಷನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ನಲ್ ಆಬ್ಜೆಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನು ಮಾಡಿ, ಮಾಸ್ಕ್ ಪಾತ್ 1 ಇರುತ್ತಲ್ವ, ಇದನ್ನು ಕಾಪಿ ಮಾಡ್ಕೊಳ್ಳಿ. Ctrl+C, ಟೈಮ್ ಇಂಡಿಕೇಟರ್ನ ಸ್ಟಾರ್ಟಿಂಗಿಗೆ ತೊಗೊಂಡ್ಬನ್ನಿ. ಸೊ ಇವಾಗ ಈ ನಲ್ ಆಬ್ಜೆಕ್ಟು ಪೊಸಿಷನ್ P ಪ್ರೆಸ್ ಮಾಡಿ, ಇದನ್ನ ಪೊಸಿಷನ್ ಪ್ರಾಪರ್ಟಿನ ಸೆಲೆಕ್ಟ್ ಮಾಡಿಬಿಟ್ಟು Ctrl+V ಪ್ರೆಸ್ ಮಾಡಿದ್ರೆ ಇವಾಗ ಇಲ್ಲಿ ಆಟೋಮೆಟಿಕ್ಕಾಗಿ ಕೀ ಫ್ರೇಮ್ಸ್ ಜನ್ರೇಟ್ ಆಗಿದೆ. ಸೊ ಇವಾಗ ನಾವು ಪ್ಲೇ ಮಾಡಿದ್ರೆ ನೀವು ನೋಡ್ಬೋದು ಆ ನಲ್ ಆಬ್ಜೆಕ್ಟು ಇದೇ ಪಾತ್ನಲ್ಲಿ ಮೂವ್ ಆಗುತ್ತೆ. ಬಟ್ ಇವಾಗ ನೀವು ಹೇಳ್ಬೋದು ಇದೇ ಬೇರೆ ಥರ ಮೂವ್ ಆಗ್ತಿದೆ, ಇಲ್ಲೆಲ್ಲೋ ಸ್ಟಾರ್ಟಿಂಗ್ ಇದೆ ಅಂತ ಹೇಳ್ಬಿಟ್ಟು. ಹೌದು, ಸ್ಟಾರ್ಟಿಂಗ್ ಯಾಕೆ ಅಲ್ಲಿದೆ ಅಂತ ಹೇಳಿದ್ರೆ
ನಾವು ಈ ಮಾಸ್ಕ್ನ ಅಬ್ಸರ್ವ್ ಮಾಡಿದರೆ ಈ ಈ ಸ್ಕ್ವೇರ್ ಇದೆ ನೋಡಿ, ಇದು ದೊಡ್ಡ ಸ್ಕ್ವೇರು. ಸೊ ಇದು ಫಸ್ಟ್ ವರ್ಟೆಕ್ಸ್ ಅಂತ ಹೇಳ್ತೀವಿ ನಾವು. ಸೊ ಇದನ್ನು ನಾವು ಇಲ್ಲಿಗೆ ಸೆಟ್ ಮಾಡಬೇಕು. ಸೊ ಇದನ್ನು ಹೇಗೆ ಸೆಟ್ ಮಾಡೋದಂದರೆ, ಇದನ್ನು ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಮಾಸ್ಕ್ ಆ್ಯಂಡ್ ಶೇಪ್ ಪಾತ್, ಸೆಟ್ ಫಸ್ಟ್ ವರ್ಟೆಕ್ಸ್ ಅಂತ ಕೊಟ್ಟರೆ ಆವಾಗ ಇದನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತೊಗೊಳ್ಳೋದು ಆ್ಯನಿಮೇಷನ್ ಆಗಬೇಕಾದ್ರೆ. ಇವಾಗ ಮತ್ತೆ ನಾವು ಇದನ್ನು ಕಾಪಿ ಮಾಡಿಬಿಟ್ಟು ಈ ಪೊಸಿಷನ್ ಮೇಲೆ ಪೇಸ್ಟ್ ಮಾಡೋಣ. ಅಗೇನ್ ಇಲ್ಲಿ ಪ್ರೀವಿಯಸ್ ಕೀ ಫ್ರೇಮ್ ಮೇಲೆ ಓವರ್ಲ್ಯಾಪ್ ಆಗ್ತಾಯಿದೆ, ಸೊ ಅದಕ್ಕೆ ಡಿಲೀಟ್ ಮಾಡಿಬಿಡ್ತೀನಿ. ಸೊ ಇನ್ನೊಂದು ಏನಂದರೆ, ಅಗೇನ್ ನೀವು ಮಾಸ್ಕ್ ಬರ್ದಿದ ತಕ್ಷಣ ಇದೊಂದು ಅಬ್ಸರ್ವ್ ಮಾಡಿ ಫಸ್ಟ್ ವರ್ಟೆಕ್ಸ್ ಎಲ್ಲಿದೆ ಅಂತ ಹೇಳಿಬಿಟ್ಟು. ಸೊ ನಿಮ್ಮ ಆ್ಯನಿಮೇಷನ್ ತಕ್ಕನಂಗೆ ಇದನ್ನು ಸೆಟ್ ಮಾಡಿಬಿಟ್ಟು ಆಮೇಲೆ ಕಾಪಿ ಪೇಸ್ಟ್ ಮಾಡಿ. ಕಂಟ್ರೋಲ್ ಸಿ, ಪೊಸಿಷನ್ನ ಕಂಟ್ರೋಲ್ ವಿ. ಸೊ ಇವಾಗ ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ಆ್ಯನಿಮೇಷನ್ ಬರ್ತಾಯಿದೆ. ಟೈಮಿಂಗ್ ಎಲ್ಲ ನೋಡೋಕೆ ಹೋಗ್ಬೇಡಿ, ಯಾಕಂದರೆ ನಾವು ಟೈಮಿಂಗ್ ಆರಾಮಾಗಿ ಸೆಟ್ ಮಾಡ್ಬೋದು. ಸೊ ಅದರದ್ದೇನು ತೊಂದರೆ ಇಲ್ಲ. ಸೊ ಇದೇ ರೀತಿ ನೆಕ್ಸ್ಟು ಇನ್ನೊಂದು ಮಾಸ್ಕೂ ಮಾಡಬೇಕು. ಅದಕ್ಕೂ ನಾನು ಇನ್ನೊಂದು ನಲ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನಾನು ಇನ್ನೊಂದು ನಲ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋ ಬದಲು ನಾನೇನು ಮಾಡ್ತೀನಿ, ಇದನ್ನೇ ಇಲ್ಲಿ ಅರ್ಧ ಕಟ್ ಮಾಡ್ಕೋತೀನಿ. ಸೊ ಕಂಟ್ರೋಲ್ ಶಿಫ್ಟ್ ಡಿ ಪ್ರೆಸ್ ಮಾಡಿದ್ರೆ ಅರ್ಧ ಕಟ್ ಆಗುತ್ತೆ. ಇವಾಗ ಇಲ್ಲಿ ಯು ಪ್ರೆಸ್ ಮಾಡಿಬಿಟ್ಟು ಈ ಪೊಸಿಷನ್ನ ಮತ್ತೆ ಅಳಿಸ್ಬಿಡ್ತೀನಿ ಕೀ ಫ್ರೇಮ್ಸ್. ನೆಕ್ಸ್ಟು ಸೆಕೆಂಡ್ ಪಾತು ಅಗೇನ್ ಇಲ್ಲಿ ನೋಡ್ಬೋದು, ನಮ್ಗೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಇದು ಬಂದುಬಿಟ್ಟು ಫಸ್ಟ್ ವರ್ಟೆಕ್ಸ್ ಇರೋದು. ಸೊ ಶಿಫ್ಟ್ ಇಟ್ಕೊಂಡು ಕ್ಲಿಕ್ ಮಾಡಿ, ಎಲ್ಲ ಡಾಟ್ಸ್ ಸೆಲೆಕ್ಟ್ ಆಗಿರುತ್ತೆ ಇದೊಂದು ಬಿಟ್ಟು. ಮತ್ತೆ ಇವಾಗ ಇದನ್ನು ಸೆಲೆಕ್ಟ್ ಮಾಡಿದರೆ ಇದೊಂದು ಡಾಟ್ ಮಾತ್ರ ಸೆಲೆಕ್ಟ್ ಆಗುತ್ತೆ. ರೈಟ್ ಕ್ಲಿಕ್ ಮಾಡಿ, ಮಾಸ್ಕ್ ಆ್ಯಂಡ್ ಶೇಪ್ ಪಾತ್, ಸೆಟ್ ಫಸ್ಟ್ ವರ್ಟೆಕ್ಸ್. ಇವಾಗ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಬರುತ್ತೆ. ಸೇಮ್ ಮಾಸ್ಕ್ ಪಾತ್ ಸೆಲೆಕ್ಟ್ ಮಾಡಿ, ಕಂಟ್ರೋಲ್ ಸಿ, ಮೇಲ್ಗಡೆ ನಲ್ ಆಬ್ಜೆಕ್ಟ್ ಪೊಸಿಷನ್ನು, ಪ್ರಾಪರ್ಟಿನ ಸೆಲೆಕ್ಟ್ ಮಾಡಿ, ಕಂಟ್ರೋಲ್ ಬಿ. ಇವಾಗ ನಾವು ನೋಡಿದ್ರೆ ಈ ರೀತಿ ಬರ್ತಾ ಇದೆ. ಸೊ ಇವಾಗ ನಮಗೆ ಆ್ಯನಿಮೇಷನ್ ಆರಾಮಾಗಿ ಮಾಡ್ಬೋದು, ಯಾಕಂತ ಹೇಳಿದ್ರೆ ಕರೆಕ್ಟಾಗಿ ಟ್ರ್ಯಾಕ್ ಆಗ್ತಾ ಇದೆ ಇದು. ಇವಾಗ ನೆಕ್ಸ್ಟು ಪೆನ್ ಅಥವಾ ಪೆನ್ಸಿಲ್ ಇಟ್ಕೊಂಡಿರೋ ಒಂದು ಕೈ PNGನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇನ್ನೊಂದು ಏನಂತ ಹೇಳಿದ್ರೆ, ನಿಮಗೆ ಈ ಆ್ಯನಿಮೇಷನ್ ಮಾಡ್ತಿದ್ದೀವಲ್ಲ, ಸೊ ಈ ರಂಗೋಲಿ ಡ್ರಾಯಿಂಗ್ ಇದೆಲ್ಲ ಸೈಜು ಎಷ್ಟಿರಬೇಕು ಅದೆಲ್ಲ ಮುಂಚೆನೇ ಡಿಸೈಡ್ ಮಾಡ್ಕೋಬೇಕು. ಹಾಗೆ ನೀವು ಹ್ಯಾಂಡ್ ಆ್ಯನಿಮೇಷನ್ ಹಾಕಿದ್ಮೇಲೆ ಕೂಡ ಮಾಡ್ಬೋದು, ಏನು ಇಲ್ಲ ಅಂತ ಎಲ್ಲ ಏನಿಲ್ಲ. ಬಟ್ ಹಾಕೋಕ್ಕಿಂತ ಮುಂಚೆ ಮಾಡಿಕೊಂಡ್ರೆ ಬೆಟರು. ಸೊ ಇದನ್ನು ಹೇಗೆ ನೀವು ಸ್ಕೇಲ್ ಮಾಡಬೇಕು ಇವಾಗ ಅಂತ ಹೇಳಿದ್ರೆ, ಇನ್ನೊಂದು ನಲ್ ಆಬ್ಜೆಕ್ಟ್ ತೊಗೊಳ್ಳಿ, ನಲ್ ಆಬ್ಜೆಕ್ಟು, ಇದನ್ನು ರೀನೇಮ್ ಮಾಡ್ಕೊಳ್ಳಿ, ಸ್ಕೇಲ್ ಆ್ಯನಿಮೇಷನ್ ಅಂತ. ನಿಮ್ಮ ಬೇರೆ ಲೇಯರ್ಸ್ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಈ ಪರ್ಟಿಕ್ಯುಲರ್ ಲೇಯರ್ಗೆ ಪೇರೆಂಟ್ ಮಾಡಿ. ಸೊ ಇಲ್ಲಿ ಪೇರೆಂಟ್ ಅಂತ ಇರುತ್ತಲ್ಲ, ಪೇರೆಂಟ್ ಅಂತ ಕ್ಲಿಕ್, ಇದನ್ನು ಸ್ಕೇಲ್ ಆ್ಯನಿಮೇಷನ್ ಹಾಕಿ. ಇವಾಗ ನಾನು ಸ್ಕೇಲ್ ಮಾಡಿದ್ರೆ ಎಲ್ಲ ಕನ್ಸಿಸ್ಟೆಂಟಾಗಿ ಕ್ಲೀನಾಗೆ ಸ್ಕೇಲ್ ಆಗುತ್ತೆ. ಇವಾಗ ನಾವು ಇದನ್ನು ತೊಗೊಂಬರೋಣ. ಸೊ ಇವಾಗ ನಾವೇನು ಮಾಡಬೇಕಂತ ಹೇಳಿದ್ರೆ, ಇದನ್ನು ನಮ್ಮ ಆ್ಯನಿಮೇಷನ್ ಇದೆಲ್ವ ಇದಕ್ಕೆ ಲಿಂಕ್ ಮಾಡಬೇಕಷ್ಟೆ. ಸೊ ಲಿಂಕ್ ಮಾಡೋದು ಹೇಗಂತ ಹೇಳಿದ್ರೆ, ಸೇಮ್ ಪೇರೆಂಟ್ ಕಾನ್ಸೆಪ್ಟೇ ಯೂಸ್ ಮಾಡ್ತೀವಿ. ಸೊ ಈ ಪೇರೆಂಟ್ ಕಾನ್ಸೆಪ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ನಲ್ ಆಬ್ಜೆಕ್ಟ್ ಇವಾಗ ಇದು ಮೂವ್ ಆಗ್ತಿದೆ ಅಲ್ವಾ, ನಮಗೆ ಇದೇ ರೀತಿ ಮೂಮೆಂಟ್ ಏನು ಆಗ್ತಿದೆ ನಲ್ ಆಬ್ಜೆಕ್ಟು ಅದೇ ರೀತಿ ಮೂಮೆಂಟ್ ಬೇಕು. ಬಟ್ ಈ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ನಮಗೆ ಆ ರೀತಿ ಆಗಬೇಕು ಅಂತ ಅಂದರೆ ಮಿಮಿಕ್ ಮಾಡಬೇಕು ಮೂಮೆಂಟ್ಸ್ನ. ಸೊ ಈ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಏನು ಮಾಡ್ತಿದೆ ಅದನ್ನೇ ಈ ಆಬ್ಜೆಕ್ಟ್ ಕೂಡ ಮಾಡಬೇಕು. ಸೊ ಆ ಪರ್ಪಸ್ ಇರುವಾಗ ನಾವು ಈ ಪೇರೆಂಟ್ ಅನ್ನೋ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ಸೊ ಇವಾಗ ಡೈರೆಕ್ಟಾಗಿ ಈ ಥರ ಲಿಂಕ್ ಮಾಡ್ತೀನಿ. ಇವಾಗ ನೀವು ನೋಡಿದ್ರೆ ಅಗೇನ್ ಇಲ್ಲಿ ಪೇರೆಂಟ್ ಆ್ಯಂಡ್ ಲಿಂಕ್ ಇದೆಲ್ಲ, ಪಿಕ್ ವಿಪ್ ಸೆಲೆಕ್ಟ್ ಮಾಡಿಬಿಟ್ಟು ಈ ನಲ್ ಆಬ್ಜೆಕ್ಟ್, ಈ ನಲ್ 1 ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಈ ಇಮೇಜು ಯಾವುದನ್ನು ಮಿಮಿಕ್ ಮಾಡಬೇಕು ಅಂತ ಹೇಳಬೇಕು. ಸೊ ಈ PNG ತೊಗೊಂಡಿದ್ದೀವಲ್ಲ, ಇದು ಬಂದುಬಿಟ್ಟು ನಲ್ 1 ಅಂದರೆ 4th ಲೇಯರ್ನ ಮಿಮಿಕ್ ಮಾಡಬೇಕು ಅಂತ. ಇವಾಗ ನಾನು ಇದನ್ನು ಪ್ಲೇ ಮಾಡಿದ್ರೆ ಇಲ್ಲಿ ನೋಡ್ಬೋದು ಮೂಮೆಂಟ್ ಅದೇ ರೀತಿ ಬರ್ತಾ ಇದೆ. ಬಟ್ ಎಕ್ಸಾಕ್ಟಾಗೆ ಇದೇ ಜಾಗದಲ್ಲಿ ಇರಬೇಕು, ಅದೇ ಥರ ಕರೆಕ್ಟಾಗಿ ಬರಬೇಕಂತ ಹೇಳಿದರೆ ಇದು ಪೇರೆಂಟ್ ಮಾಡ್ತಿರಲ್ಲ, ಪೇರೆಂಟ್ ಮಾಡೋ ಟೈಮಲ್ಲಿ ಶಿಫ್ಟ್ ಇಟ್ಕೊಂಡು ಪೇರೆಂಟ್ ಮಾಡಿ. ಆವಾಗ ಇದ್ರದ್ದು ಟ್ರಾನ್ಸ್ಫಾರ್ಮ್ ಪ್ರಾಪರ್ಟೀಸ್ ಏನಿರುತ್ತೆ ಅಂದರೆ ಪೊಸಿಷನು, ಸ್ಕೇಲು, ರೊಟೇಷನ್ ಯಾವ ಥರ ವ್ಯಾಲ್ಯೂಸ್ ಇರುತ್ತೆ ಆ ಥರ ವ್ಯಾಲ್ಯೂಸ್ ಇದು ತೊಗೊಳುತ್ತೆ. ಸೊ ಇಲ್ಲಿ ನೋಡ್ಬೋದು ಸೈಜ್ ದೊಡ್ಡದಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಆಲ್ರೆಡಿ ಆ್ಯನಿಮೇಷನ್ ಮಾಡಿ ಏನು ಮಾಡಿದ್ದೀವಿ ಅದನ್ನೆಲ್ಲ ಸ್ಕೇಲ್ ಮಾಡಿದ್ದೀವಲ್ಲ, ಅದಕ್ಕೋಸ್ಕರ ಆ ಪ್ರಾಪರ್ಟೀಸ್ ಎಲ್ಲ ಇದಕ್ಕೂ ಅಪ್ಲೈ ಆಗಿದೆ. ಸೊ ಇವಾಗ ನಾವೇನಿಲ್ಲ, ಸಿಂಪಲಾಗಿ ಆ ಇಮೇಜ್ದು ಸೈಜ್ನ ಚಿಕ್ಕದು ಮಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಷ್ಟೆ. ಸೊ ಇದನ್ನು ಎಲ್ಲಿ ಬೇಕೋ ಆ ರೀತಿ ಕ್ಲೀನಾಗಿ ಪ್ಲೇಸ್ ಮಾಡಬೇಕು. ಸೊ ಇವಾಗ ಇಲ್ಲಿ ನೋಡಿ ಈ ರೀತಿ ಇದು
ಕ್ಲೀನಾಗಿ ಲೈನ್ ಮೇಲೆ ಬರೋ ಥರ ಪ್ಲೇಸ್ ಮಾಡ್ಕೊಂಡ್ರೆ ಈ ಟಿಪ್ಪು ಆವಾಗ ಬರೆಯೋ ಥರ ನಮಗೆ ಅನಿಸುತ್ತೆ ಈ ಥರ. ಆ್ಯಂಡ್ ಆಫ್ಕೋರ್ಸ್ ನಾವಿನ್ನು ಆ್ಯನಿಮೇಷನ್ನ ಸೀಕ್ವೆನ್ಸ್ ಮಾಡಿಲ್ಲ. ಸೊ ಸೀಕ್ವೆನ್ಸ್ ಮಾಡಿದ್ರೆ ಔಟ್ಪುಟ್ ಎಲ್ಲ ಕರೆಕ್ಟಾಗಿ ಬರುತ್ತೆ. ಸೊ ಇವಾಗ ಸೀಕ್ವೆನ್ಸ್ ಮಾಡ್ಬೇಕಂತ ಹೇಳಿದ್ರೆ ಇವಾಗ ನಾವು ಇಲ್ಲಿ ಮಾಡಿರೋ ಆ್ಯನಿಮೇಷನ್ ಬಂದುಬಿಟ್ಟು 3 ಸೆಕೆಂಡ್ಸ್ವರೆಗೂ ಕೊಟ್ಟಿದ್ದೀವಿ. ಸೊ ಒಂದೇನು ಮಾಡ್ಬೋದು, ನಾವು ಇದೆರಡು ಆ್ಯನಿಮೇಷನ್ನು 4 ಸೆಕೆಂಡ್ವರೆಗೂ ಹೋಗುತ್ತಲ್ಲ, ಇದನ್ನು ಕೂಡ ನಾನು 4 ಸೆಕೆಂಡ್ವರೆಗೂ ತೊಗೊಂಡೋಗ್ತೀನಿ. ಆವಾಗ ಟೋಟಲ್ ಆ್ಯನಿಮೇಷನ್ ನನಗೆ 4 ಸೆಕೆಂಡ್ ಬರುತ್ತೆ. ಆವಾಗ ಇದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಅಗೇನ್ ಶಿಫ್ಟ್ ಕಂಟ್ರೋಲ್ ಹೆಚ್ ಪ್ರೆಸ್ ಮಾಡ್ತೀನಿ, ಅವಾಗ ಈ ಔಟ್ಲೈನ್ಸ್ ಎಲ್ಲ ಕಾಣಿಸಲ್ಲ. ಸೊ ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ಬರೀತಾ ಇದೆ. ಹಾಗೆ ನೀವು ಯಾವುದೇ ಟೈಮಲ್ಲಿ ಬೇಕಾದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಇದು. ಸೊ ನಿಮಗೆ ಯಾವ ಥರ ಬೇಕೋ ಆ ರೀತಿ. ಸೊ ಇಲ್ಲಿ ಈ ರೀತಿ ಕೂಡ ಪ್ಲೇಸ್ ಮಾಡ್ಬೋದು. ಸೊ ಸೇಮ್ ಪ್ರಾಸೆಸ್ನ ಇನ್ನೊಂದು ಲೇಯರ್ಗೂ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ನಾನು ಮತ್ತೆ ಇದನ್ನು ಸ್ಪ್ಲಿಟ್ ಮಾಡ್ಕೊತೀನಿ, ಶಿಫ್ಟ್ ಕಂಟ್ರೋಲ್ ಡಿ ಪೆನ್ಸಿಲ್ನ, ಮತ್ತು ಇದನ್ನು ಇವಾಗ ಮೇಲ್ಗಡೆ ನಲ್ ಅಂತಿತ್ತಲ್ಲ ಇದಕ್ಕೆ ಲಿಂಕ್ ಮಾಡ್ತೀನಿ. ಸೊ ಮೇಲ್ಗಡೆ ಲೇಯರು ಶಿಫ್ಟು ಪೇರೆಂಟ್ ಮಾಡಿ ಇದಕ್ಕೆ, ಆ್ಯಂಡ್ ಅಗೇನ್ ಮತ್ತೆ ರೀಸೈಸ್ ಮಾಡಿ. ಅಗೇನ್ ಸ್ಕೇಲ್ ನಿಮಗೆ ಎಕ್ಸಾಕ್ಟಾಗಿ ಬೇಕಂತ ಹೇಳಿದ್ರೆ ಪ್ರೀವಿಯಸ್ ಎಷ್ಟಿತ್ತು ಸ್ಕೇಲ್ ಅದನ್ನೇ ಯೂಸ್ ಮಾಡಿ. ಸೊ ಇಲ್ಲಿ 55 ಇತ್ತು, ಇಲ್ಲಿ ಕೂಡ 55 ಕೊಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಆ್ಯನಿಮೇಷನ್ ಸ್ಟಾರ್ಟ್ ಆಗೋವರೆಗೂ ವೆಯ್ಟ್ ಮಾಡಿ. ಇವಾಗ ಇದನ್ನು ಈ ರೀತಿ ಪ್ಲೇಸ್ ಮಾಡಿ. ಈ ರೀತಿ ಈ ಥರ ನಾವು ಸಿಂಪಲಾಗಿ ಹ್ಯಾಂಡ್ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇದು ಒಂದು ಮೆಥಡು. ನಿಮಗೆ ಪೆನ್ಟೂಲೆಲ್ಲ ಯೂಸ್ ಮಾಡಿಕೊಂಡು ಮಾಸ್ಕ್ನ ಬರೆಯೋಕ್ಕೆ ಬರಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ಇನ್ನೊಂದು ಮೆಥಡ್ನ ತೋರಿಸ್ಕೊಡ್ತೀನಿ. ಈ ಮೆಥಡ್ ಕೂಡ ಫಾಲೋ ಮಾಡ್ಬೋದು. ಅಗೇನ್ ಆ್ಯನಿಮೇಷನ್ ತನಕ ಪ್ರಾಸೆಸ್ ಎಲ್ಲ ಸೇಮೇ, ಬರೀ ಆ ಮಾಸ್ಕ್ ಬರೆಯೋ ರೀತಿ ಇರುತ್ತಲ್ಲ ಅದನ್ನು ಬೇರೆ ರೀತಿ ಮಾಡೋದಷ್ಟೇ. ಸೊ ನಾನು ಅಲ್ಲಿವರೆಗೂ ಫಾಸ್ಟಾಗಿ ಮತ್ತೆ ರಿಪೀಟ್ ಮಾಡ್ತಾ ಹೋಗ್ತೀನಿ. ಸೊ ಸೇಮ್ ಪ್ರೊಸೀಜರ್ ಎಲ್ಲ ಸೇಮು. ಫಸ್ಟು ನಾವು ಲೇಯರ್ಸ್ನ ಇಂಪೋರ್ಟ್ ಮಾಡಬೇಕು. ಆಲ್ರೆಡಿ ನಾನು ಇಂಪೋರ್ಟ್ ಮಾಡಿದ್ದೀನಿ. ಸೊ ಇಲ್ಲೇನು ನಾನು ಮಾಡ್ತೀನಿ ಅಂತ ಹೇಳಿದರೆ ಹೊಸ ಕಾಂಪೋಸಿಷನ್ನ ಕ್ರಿಯೇಟ್ ಮಾಡ್ತೀನಿ. ಇದಕ್ಕೆ ರಂಗೋಲಿ ಆ್ಯನಿಮೇಷನ್ 02 ಅಗೇನ್ ಏನು ಹೆಸರು ಬೇಕಾದ್ರೂ ಕೊಡ್ಬೋದು. ನಾನು ಇಲ್ಲಿ ರಂಗೋಲಿ ಆ್ಯನಿಮೇಷನ್ 02 ಅಂತ ಕೊಟ್ಟಿದ್ದೀನಿ. ಅಗೇನ್ ನಾನು ಸೇಮ್ ಬ್ಯಾಕ್ಗ್ರೌಂಡ್ನ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಇದನ್ನೇ ಕಂಟ್ರೋಲ್ ಸಿ ಕಾಪಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸೇಮ್ ನನಗೆ ಅದೇ ಇಲಸ್ಟ್ರೇಟರ್ ಲೇಯರ್ಸ್ ಬೇಕು. ಸೊ ಅದಕ್ಕೆ ಇಲ್ಲಿಂದನೇ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಿದ್ದೀನಿ. ಆ್ಯಂಡ್ ಸೇಮು ಎರಡು ಸೆಲೆಕ್ಟ್ ಮಾಡಿ ಕನ್ವರ್ಟ್ ಮಾಡ್ಕೊಳ್ಳಿ, ಕ್ರಿಯೇಟ್ ಶೇಪ್ಸ್ ಫ್ರಮ್ ವೆಕ್ಟರ್ ಲೇಯರ್ಸು. ನಮಗೆ ಇಲಸ್ಟ್ರೇಟರ್ ಲೇಯರ್ಸ್ ಇರಲ್ಲ. ಸೊ ಅದಕ್ಕೋಸ್ಕರ ಇದು 2 ಲೇಯರ್ನ ಸೆಲೆಕ್ಟ್ ಮಾಡಿಬಿಟ್ಟು ಡಿಲೀಟ್ ಮಾಡಿ. ಇವಾಗ ಈ ಲೈನ್ಸ್ ಮತ್ತು ಡಾಟ್ಸ್ ಇದೆ ಅಲ್ವಾ, ಇದನ್ನು ಈ ಮೆಥಡ್ನಲ್ಲಿ ನಾವು ರೀಸೈಸಿಂಗು ಆಮೇಲೆ ಮಾಡ್ಕೋಬೋದು. ಅಂದರೆ ರೀಸೈಸಿಂಗ್ ಮಾಡೋಕ್ಕೆ ಹೋಗಬಾರ್ದು. ಫಸ್ಟು ನಾವು ಆ್ಯನಿಮೇಷನ್ ನಲ್ ಆಬ್ಜೆಕ್ಟ್ಗೆ ಆ್ಯನಿಮೇಷನ್ ಕ್ರಿಯೇಟ್ ಮಾಡ್ಕೊಂಡವಲ್ಲ, ಪಾತ್ ನಾವು ಪೆನ್ಟೂಲಲ್ಲಿ ಪಾತ್ ಎಲ್ಲ ಬರ್ಕೊಂಡು ಅದನ್ನು ಫಸ್ಟ್ ಇಲ್ಲಿ ಮಾಡ್ಕೊಂಡ್ಬಿಡ್ಬೇಕು ನಾವು. ಆಮೇಲೆ ಆ್ಯನಿಮೇಷನ್ನ ಕೊಡ್ಕೋಬೇಕು. ಇವಾಗ ನೆಕ್ಸ್ಟು ಟ್ರಿಮ್ ಪಾತ್ ಆ್ಯನಿಮೇಷನ್ನ ಕೊಡೋಣ. ಸೊ ಅಗೇನ್ ಇಲ್ಲಿಂದನೇ ನಾನು ಕಾಪಿ ಮಾಡ್ತಿದ್ದೀನಿ, ಯಾಕಂದರೆ ಆಲ್ರೆಡಿ ಆ್ಯನಿಮೇಷನ್ಸ್ ಎಲ್ಲ ಮಾಡಿದ್ದೀವಿ ನಾವು. ಸೊ ಟ್ರಿಮ್ ಪಾತ್ ಕಾಪಿ ಮಾಡಿ ಟೈಮ್ ಇಂಡಿಕೇಟರ್ ಸ್ಟಾರ್ಟಿಂಗು ಕಂಟ್ರೋಲ್ ವಿ ಪೇಸ್ಟ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಸೊ ಅಗೇನ್ ಇದು ವೈಟ್ ಮಾಡಬೇಕು. ಸೇಮ್ ಫಿಲ್ನ ಕಾಪಿ ಮಾಡ್ತೀನಿ, ಫಿಲ್ನ ಎರಡಕ್ಕೂ ಸೆಲೆಕ್ಟ್ ಮಾಡಿಬಿಟ್ಟು ಕಂಟ್ರೋಲ್ ವಿ. ಸೊ ಇವಾಗ ನಮಗೆ ಆ್ಯನಿಮೇಷನ್ ಬಂದಿದೆ. ಸೊ ಈ ಆ್ಯನಿಮೇಷನ್ದು ಮೂಮೆಂಟ್ಸ್ನ ನಾವು ಮಿಮಿಕ್ ಮಾಡಬೇಕು, ಪೊಸಿಷನ್ ಮೂಮೆಂಟ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು ನಾವು. ಸೊ ಲಾಸ್ಟ್ ಟೈಮ್ ನಾವು ಪೆನ್ ಟೂಲ್ ತೊಗೊಂಡು ಆ ಪಾತ್ನ ಡ್ರಾ ಮಾಡಿ ಆಮೇಲೆ ನಲ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಪೊಸಿಷನ್ ಮಾಡಿದ್ವಲ್ಲ. ಸೊ ಈ ಮೆಥಡಲ್ಲಿ ನಾವು ಆ ಡ್ರಾಯಿಂಗ್ ಪ್ರಾಸೆಸ್ನ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ತೀವಿ. ಹೇಗಂತ ಹೇಳಿದ್ರೆ, ಒಂದು ನಲ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ, ಅಗೇನ್ ಟೈಮ್ ಲೈನಲ್ಲಿ ಖಾಲಿ ಜಾಗದಲ್ಲಿ ರೈಟ್ ಕ್ಲಿಕ್ ಮಾಡಿ ನ್ಯೂ ನಲ್ ಆಬ್ಜೆಕ್ಟ್. ಇದಕ್ಕೆ ಹೆಸರು ಕೊಡೋಣ ಈ ಸತಿ. ಲಾಸ್ಟ್ ಟೈಮು ಕೊಡಬೇಕಿತ್ತು ಬಟ್ ಫೈನ್. ಇದಕ್ಕೆ ನಾನು ಹ್ಯಾಂಡ್ ಆ್ಯನಿಮೇಷನ್ 01 ಅಂತ ಕೊಡ್ತಾ ಇದ್ದೀನಿ. ಸೊ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ನಾವಿಲ್ಲಿ ಪಾತ್ ಡ್ರಾ ಮಾಡಿದ್ದೀವಲ್ಲ ಲೈನು, ಅದರದ್ದು ಪಾತ್ನ ನಾವು ಪೊಸಿಷನ್ ಮೂಮೆಂಟ್ ಥರ ಯೂಸ್ ಮಾಡ್ತೀವಿ. ಸೊ ನಾವು ಮುಂಚೆ ಇದ್ರ ಮೇಲೆ ಪೆನ್ ಟೂಲಲ್ಲಿ ಡ್ರಾ ಮಾಡ್ತಿದ್ವಿ.
ಇಲ್ಲಿ ನಾವು ಡೈರೆಕ್ಟು ಅದರದ್ದು ಡ್ರಾ ಮಾಡಿರೋ ಲೈನ್ನಾನೇ ನಮಗೆ ಒಂದು ಪಾತ್ ಥರ ಬರುತ್ತೆ, ಅದನ್ನೇ ಯೂಸ್ ಮಾಡ್ಕೊಂಡು ನಾವು ಪೊಸಿಷನ್ ಕೀ ಫ್ರೇಮ್ಸ್ನ ಕ್ರಿಯೇಟ್ ಮಾಡ್ತೀವಿ. ಸೊ ನಾನು ಏನು ಹೇಳ್ತೀನಂತ ಇಲ್ಲಿ ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಲೈನ್ಸ್ ಅಂತಿದೆ ಅಲ್ವಾ, ಇದನ್ನು ಓಪನ್ ಮಾಡಿದ್ರೆ ಕಂಟೆಂಟ್ಸ್ ಅಂತಿರುತ್ತೆ. ಇಲ್ಲಿ ಗ್ರೂಪ್ 1 ಗ್ರೂಪ್ 2, ಇದೇನು ಗ್ರೂಪ್ 1 ಗ್ರೂಪ್ 2 ಅಂದರೆ ಗ್ರೂಪ್ 1 ಬಂದು ಒಂದು ಸೆಟ್ ಆಫ್ ಲೈನ್ಸ್ ನಾವು ಬರೆದಿರೋದು, ಗ್ರೂಪ್ 2 ಬಂದು ಇನ್ನೊಂದು ಸೆಟ್ ಆಫ್ ಲೈನ್ಸ್. ಸೊ ಇದು ಗ್ರೂಪ್ 1 ಬಂದುಬಿಟ್ಟು ಈ ಕೆಳಗಡೆ ಲೈನು, ಗ್ರೂಪ್ 2 ಬಂದುಬಿಟ್ಟು ಈ ಲೈನು. ಸೊ ನಾನು ಇಲ್ಲಿ ಗ್ರೂಪ್ 1 ಪಾತ್ 1 ಅಂತಿದ್ದಲ್ಲ, ಇದನ್ನು ಓಪನ್ ಮಾಡಿದ್ರೆ ನಮ್ಗೆ ಇಲ್ಲಿ ಪಾತ್ ಅಂತಿರುತ್ತೆ, ಇದನ್ನು ಕಾಪಿ ಮಾಡಬೇಕು. ಸೊ ಈ ಪಾತ್ ಬೇಸಿಕಲಿ ಏನಂದರೆ ಪೆನ್ ಟೂಲಲ್ಲಿ ಬರೆಯೋ ಥರದ ಪಾತ್ ಇದೆ. ಆ್ಯಂಡ್ ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಇಲ್ಲೇ ಇದೆ ಕರೆಕ್ಟಾಗಿ. ಸೊ ಇವಾಗ ನಾನು ಈ ನಲ್ ಆಬ್ಜೆಕ್ಟ್ ಇರುತ್ತೆ ಅಲ್ವಾ, ಇದನ್ನು ಸೆಲೆಕ್ಟ್ ಮಾಡಿ ಪಿ ಪ್ರೆಸ್ ಮಾಡಿ, ಪೊಸಿಷನ್ ಬರುತ್ತೆ. ಟೈಮ್ ಇಂಡಿಕೇಟರ್ ಸ್ಟಾರ್ಟಿಂಗಲ್ಲಿರಲಿ, ಪೊಸಿಷನ್ ಸೆಲೆಕ್ಟ್ ಮಾಡಿ, ಅಂದರೆ ಪ್ರಾಪರ್ಟಿನ ಕಂಟ್ರೋಲ್ ವಿ ಪ್ರೆಸ್ ಮಾಡಿದರೆ ನಮಗೆ ಇಲ್ಲಿ ನೋಡಿ ಕರೆಕ್ಟಾಗಿ ಬಂದಿದೆ ನಮಗೆ. ಆ್ಯಂಡ್ ಇದ್ರದ್ದು ಸೈಜ್ ಕೂಡ ಈ ಸೈಜ್ ಎಷ್ಟಿರುತ್ತೋ ಅದೇ ಸೈಜಿಗೆ ಬಂದಿರುತ್ತೆ. ಸೊ ಇವಾಗ ನಾವೇನು ಮಾಡಬೇಕು, ಇದನ್ನು ಜಸ್ಟ್ ಈ ರೀತಿ ತೊಗೊಂಬಂದು ಇಲ್ಲಿ ಪ್ಲೇಸ್ ಮಾಡ್ಕೋಬೇಕು ಅಷ್ಟೇ. ಸೊ ಅಗೇನ್ ಇದು ಮೂವ್ ಮಾಡೋಕೆ ಹುಷಾರಾಗಿ ಮೂವ್ ಮಾಡಿ. ಇಲ್ಲಿ ಸೈಡಲ್ಲಿ ಈ ಥರ ಎಲ್ಲ ಮೂವ್ ಮಾಡಿದ್ರೆ ಅಗೇನ್ ಇಲ್ಲಿ ಕೀ ಫ್ರೇಮ್ ಇದಾಗ್ಬಿಡುತ್ತೆ. ಈ ಥರದ್ದೆಲ್ಲ ಒಂದಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೆ ಬೆಸ್ಟ್ ಮೆಥಡ್ ಏನಂತ ಹೇಳಿದ್ರೆ, ಫಸ್ಟು ನಿಮಗೆ ಈ ಡಿಸೈನ್ ನಿಮಗೆ ಕ್ಲೀನಾಗಿ ಕಾಣಿಸ್ಬೇಕು. ಸೊ ಅದಕ್ಕೋಸ್ಕರ ಟೈಮ್ ಇಂಡಿಕೇಟರ್ನ ಇಲ್ಲಿಗೆ ತೊಗೊಂಬನ್ನಿ, ಅಂದರೆ ಫುಲ್ ಕಾಣಿಸುತ್ತಲ್ಲ ಅಲ್ಲಿವರೆಗೆ ತೊಗೊಂಬನ್ನಿ. ಆಮೇಲೆ ಪೊಸಿಷನ್ ಪ್ರಾಪರ್ಟಿನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಆ್ಯಂಕರ್ ಪಾಯಿಂಟ್ ಇರುತ್ತಲ್ವ, ಇದ್ರ ಮೂಲಕ ನೀವು ಮೂವ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನು ಕ್ಲೀನಾಗಿ ಇಲ್ಲಿ ಅಲೈನ್ ಮಾಡ್ಕೊಳ್ಳಿ. ಅಗೇನ್ ರಫ್ ಆಗಿದ್ರೂ ನಡೆಯುತ್ತೆ, ಯಾಕಂದರೆ ಹ್ಯಾಂಡ್ ಮೂವ್ಮೆಂಟ್ ಬರಬೇಕು ಅಷ್ಟಲ್ವಾ. ಸೊ ಇಷ್ಟಿದ್ರೂ ನಡೆಯುತ್ತೆ. ಸೊ ಇವಾಗ ನೀವು ಪ್ಲೇ ಮಾಡಿದ್ರೆ ನಮಗೆ ಈ ರೀತಿ ಬರ್ತಾ ಇದೆ. ಆ್ಯಂಡ್ ಅಗೇನ್ ಇಲ್ಲಿ ನಲ್ ಆಬ್ಜೆಕ್ಟ್ ಅಬ್ಸರ್ವ್ ಮಾಡಿದ್ರೆ ಉಲ್ಟಾ ಹೋಗ್ತಾ ಇದೆ. ಸೊ ರಿವರ್ಸ್ ಆಗಬೇಕಂದ್ರೆ ಏನಿಲ್ಲ, ಪೊಸಿಷನ್ ಇದನ್ನೆಲ್ಲ ಪ್ರಾಪರ್ಟಿನ ಸೆಲೆಕ್ಟ್ ಮಾಡಿ, ಯಾವುದಾದ್ರು ಒಂದು ಕೀ ಫ್ರೇಮ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಕೀ ಫ್ರೇಮ್ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು. ಕೀ ಫ್ರೇಮ್ ಅಸಿಸ್ಟೆಂಟ್ ಟೈಮ್ ರಿವರ್ಸ್ ಕೀ ಫ್ರೇಮ್ಸ್ ಇದನ್ನು ಸೆಲೆಕ್ಟ್ ಮಾಡಿದರೆ ಇವಾಗ ಅದು ಮೂಮೆಂಟು ಉಲ್ಟಾ ಆಗುತ್ತೆ. ಸೊ ಇದು ನಮ್ಮದು ಸೆಕೆಂಡ್ ಪಾರ್ಟ್ ಆಫ್ ದ ಆ್ಯನಿಮೇಷನ್. ಯಾಕಂತ ಹೇಳಿದ್ರೆ ನಾವು ಟ್ರಿಮ್ ಪಾತ್ ಬರ್ದಿರೋದು ಆ ರೀತಿ, ಫಸ್ಟು ಈ ಲೈನ್ ಬರುತ್ತೆ, ಆಮೇಲೆ ಈ ಲೈನ್ ಬರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾನು ಸ್ವಲ್ಪ ಇಲ್ಲಿ ಡಿಲೇ ಕೊಡ್ತೀನಿ. ಸೊ ನೋಡ್ಬೋದು ಕ್ಲೀನಾಗಿ ಟ್ರ್ಯಾಕ್ ಆಗ್ತಿದೆ. ನಾನು ಇವಾಗ ಇನ್ನೊಂದು ನಲ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಣ. ಇದನ್ನು ಹ್ಯಾಂಡ್ ಆ್ಯನಿಮೇಷನ್ 02, ಅಗೇನ್ ಅದು 02 ಇರಬೇಕು, ಇದು 01 ಇರಬೇಕು. ಬಟ್ ನಿಮಗೆ ಅರ್ಥ ಆಗ್ತಿದೆ ಅನಿಸುತ್ತೆ ಕಾನ್ಸೆಪ್ಟ್. ಇದನ್ನು ಕೆಳಗಡೆ ತೊಗೊಂಡ್ಬರ್ತೀನಿ. ಅಗೇನ್ ಮತ್ತೆ ಲೈನ್ಸ್ ಓಪನ್ ಮಾಡಿ, ಗ್ರೂಪ್ 1 ಆಯಿತು, ಗ್ರೂಪ್ 2 ಓಪನ್ ಮಾಡಿ, ಪಾತ್ ಓಪನ್ ಮಾಡಿ, ಇದನ್ನು ಕಂಟ್ರೋಲ್ ಸಿ ಕಾಪಿ ಮಾಡ್ಕೊಳ್ಳಿ. ಮತ್ತು ಹ್ಯಾಂಡ್ ಆ್ಯನಿಮೇಷನ್ 02 ಪಿ ಪ್ರೆಸ್ ಮಾಡಿ, ಪೊಸಿಷನ್ ಬರುತ್ತೆ, ಪ್ರಾಪರ್ಟಿ ಸೆಲೆಕ್ಟ್ ಮಾಡಿಬಿಟ್ಟು ಕಂಟ್ರೋಲ್ ವಿ ಪ್ರೆಸ್ ಮಾಡಿ. ಇವಾಗ ನಮಗೆ ಆ್ಯನಿಮೇಷನ್ ಬಂದಿದೆ. ಸೇಮ್ ಪೊಸಿಷನ್ ಪ್ರಾಪರ್ಟಿ ಸೆಲೆಕ್ಟ್ ಮಾಡಿ, ಆ್ಯಂಕರ್ ಪಾಯಿಂಟಿಂದ ಈ ರೀತಿ ಮೂವ್ ಮಾಡ್ಕೊಳ್ಳಿ. ಹಾಗೆ ನೀವು ಆ್ಯರೋ ಕೀಸ್ ಯೂಸ್ ಮಾಡಿಕೊಂಡು ಮೇಲೆ ಕೆಳಗಡೆ ಪ್ಲೇಸ್ ಮಾಡ್ಬೋದು, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಆ್ಯಂಡ್ ಇದು ನಾನು ಪ್ಲೇ ಮಾಡಿ ನೋಡಿ. ಅಗೇನ್ ಇದನ್ನು ಉಲ್ಟಾ ಪ್ಲೇ ಆಗ್ತಿದೆ. ಸೊ ಪ್ರಾಪರ್ಟಿ ಸೆಲೆಕ್ಟ್ ಮಾಡಿ, ಕೀ ಫ್ರೇಮ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಟೈಮ್ ರಿವರ್ಸ್ ಕೀ ಫ್ರೇಮ್ ಅಸಿಸ್ಟೆಂಟ್ ಟೈಮ್ ರಿವರ್ಸ್ ಕೀ ಫ್ರೇಮ್ಸ್. ಸೊ ಇವಾಗ ನೋಡಿ, ಸೊ ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗೆ ನಾನು ಇಲ್ಲಿಗೆ ಕಟ್ ಮಾಡ್ತಿದ್ದೀನಿ. ಹಾಗೆ ಆಲ್ಟ್ ರೈಟ್ ಸ್ಕ್ವೇರ್ ಬ್ರ್ಯಾಕೆಟ್ ಇದು ಇಲ್ಲಿ ಕಟ್ ಮಾಡ್ತೀನಿ. ಕಟ್ ಮಾಡಬೇಕಂತೇನಿಲ್ಲ, ಬಟ್ ನಿಮ್ಮ ಟೈಮ್ ಲೈನ್ ಕ್ಲೀನ್ ಆಗಿರುತ್ತಂತ ಅಷ್ಟೇ. ಸೊ ಇದಾದಮೇಲೆ ನೆಕ್ಸ್ಟು ಸೇಮ್ ಪ್ರೊಸೀಜರು. ಹ್ಯಾಂಡ್ ನಿಮ್ಗೆ ಯಾವ ಥರದ್ದು ಬೇಕೋ ಅದನ್ನು ತೊಗೊಂಬನ್ನಿ, ಇದನ್ನು ಪೇರೆಂಟ್ ಮಾಡಬೇಕಷ್ಟೆ. ಸೊ ಶಿಫ್ಟ್ ಇಟ್ಕೊಳ್ಳಿ, ಇದು ಪೇರೆಂಟ್ ಮಾಡ್ತಿದ್ದೀನಿ. ಮತ್ತು ಸ್ಕೇಲ್ ಮಾಡ್ಕೊಳ್ಳಿ, ಸ್ಕೇಲ್ ಡೌನ್ 60% ಮಾಡಿ. ಒಂದು ಶಿಫ್ಟ್ ಕಂಟ್ರೋಲ್ ಡಿ, ಅಗೇನ್ ಶಿಫ್ಟ್ ಇಟ್ಕೊಂಡು ಇದಕ್ಕೆ ಪೇರೆಂಟ್ ಮಾಡಿ 60% ಕೊಡಿ. ನೋಡಿ, ಇಷ್ಟು ಸಿಂಪಲ್ಲು ಹ್ಯಾಂಡ್ ಆ್ಯನಿಮೇಷನ್ ಹಾಕೋದು. ಬಟ್ ಇವಾಗ ಝೂಮ್ ಔಟ್ ಮಾಡಿದ್ರೆ
ಈ ರೀತಿ ಇರುತ್ತೆ. ಇದನ್ನು ಹೇಗೆ ಫಿಕ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಇವಾಗ ಇದು ರಂಗೋಲಿ ಆ್ಯನಿಮೇಷನ್ 2 ಇದು ನಮಗೆ ಸೆಟ್ ಆಗಿದೆ ಅಲ್ವಾ, ನೀವು ಇವಾಗ ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು. ಇವಾಗ ನೀವು ಇದನ್ನು ಯೂಟ್ಯೂಬಲ್ಲಿ ಹಾಕಬೇಕಂದ್ರೆ ಯೂಟ್ಯೂಬ್ ಅಂತ ಹೆಸರು ಕೊಡಿ, ಈ ರಂಗೋಲಿ ಆ್ಯನಿಮೇಷನ್ 2 ಇದನ್ನು ಇಲ್ಲಿ ತೊಗೊಂಡ್ಬನ್ನಿ. ಇವಾಗ ಇಲ್ಲಿ ಝೂಮ್ ಮಾಡ್ಕೊಳ್ಳಿ ಬೇಕಿದ್ರೆ, ಈ ರೀತಿ ಬರುತ್ತವೆ. ಆ್ಯಂಡ್ ನಿಮಗೆ ಇಲ್ಲಿ ಸ್ವಲ್ಪ ಪಿಕ್ಸೆಲೇಟೆಡ್ ಥರ ಅನಿಸ್ತಿರ್ಬೋದು, ಅವಾಗ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದು ಇಲ್ಲೊಂದು ರಂಗೋಲಿ, ಮಿನಿ ರಂಗೋಲಿ ಥರ ಇದೆ ನೋಡಿ, ಸ್ಟಾರ್ ಥರ, ಆವಾಗ ಕ್ರಿಸ್ಪ್ ಆಗಿರುತ್ತೆ ನಿಮ್ಮ ಇಮೇಜಸ್. ಸೊ ಇದನ್ನು 230 ಐ ಥಿಂಕ್ 200 ಸಾಕು ಅನಿಸುತ್ತೆ, 200. ಸೊ ಇಲ್ಲಿ ನೀವು ಬೇಕಾದ್ರೆ ಟೆಕ್ಸ್ಟು ಅದು ಇದು ಏನಾದರೂ ಹಾಕ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾವು ಸಿಂಪಲಾಗಿ ಹೇಗೆ ರಂಗೋಲಿ ಆ್ಯನಿಮೇಷನ್ನ ವಿತ್ ಹ್ಯಾಂಡ್ ಡ್ರಾಯಿಂಗ್ ಮೂಮೆಂಟ್ ಇರುತ್ತಲ್ಲ ಹೇಗೆ ಮಾಡೋದಂತ ನೋಡಿದ್ದೀವಿ. 2 ಮೆಥಡ್ನ ನಾನು ಹೇಳ್ಕೊಟ್ಟಿದ್ದೀನಿ. ನಿಮಗೆ ಯಾವ್ದು ಸುಲಭ ಅನಿಸುತ್ತೆ ಅದನ್ನು ಫಾಲೋ ಮಾಡಿ. ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಮೂಲಕ ರೀಚ್ ಔಟ್ ಆಗ್ಬೋದು. ಇದು ಬಿಟ್ಟು ನಿಮಗೆ ಇನ್ನೂ ಬೇರೆ ಯಾವುದಾದ್ರದ್ದು ಟ್ಯುಟೋರಿಯಲ್ಸ್ಗಳೆಲ್ಲ ಬೇಕಂತ ಹೇಳಿದರೆ ದಯವಿಟ್ಟು ನನಗೆ ರೀಚ್ ಔಟ್ ಮಾಡಿ, ಅಂದರೆ ಕಾಮೆಂಟ್ಸ್ ಮೂಲಕ ನನಗೆ ಹೇಳಿ, ನಾನು ಅದ್ರ ಮೇಲೆ ಟ್ಯುಟೋರಿಯಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಗೇನ್ ಈ ರಂಗೋಲಿ ಆ್ಯನಿಮೇಷನ್ನ ಅಗೇನ್ ವಿತೌಟ್ ಹ್ಯಾಂಡ್ ಮೂಮೆಂಟು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಕೂಡ ಹಾಕಿದ್ದೀನಿ. ಅದು ಬಿಟ್ಟು ನಿಮಗೆ ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಪ್ರಾಡಕ್ಟ್ ಕೂಡ ಇದೆ ನನ್ನ ಲರ್ನಿಂಗ್ ಆ್ಯಂಡ್ ಶೇರಿಂಗ್ ಸ್ಟೋರ್ನಲ್ಲಿ. ಅಲ್ಲಿ ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು, 250 ರೂಪೀಸ್ ಅಷ್ಟೇ. ಅಗೇನ್ ತುಂಬ ಇನ್ ಡೀಟೇಲ್ ಡಾಕ್ಯುಮೆಂಟೇಷನ್ ಅದು. ಸೊ ಬೇಸಿಕ್ಕಿಂದ ಇಲಸ್ಟ್ರೇಟರ್ ಹೇಗೆ ಯೂಸ್ ಮಾಡೋದು ಅಲ್ಲಿಂದ ಹಿಡಿದು ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸಲ್ಲಿ ಆ್ಯನಿಮೇಷನ್ಸ್ ಹೇಗೆ ಮಾಡೋದು ಎಲ್ಲನೂ ನಿಮಗೆ ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಅಗೇನ್ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಎಲ್ಲ ಕವರ್ ಅಪ್ ಮಾಡಿದ್ದೀನಿ ಅದರಲ್ಲಿ. ಸೊ ನನಗೆ ಸಪೋರ್ಟ್ ಮಾಡಬೇಕಂತಿದ್ರೆ ನೀವು ನನ್ನ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ ನನಗೆ ಸಪೋರ್ಟ್ ಮಾಡ್ಬೋದು. ಇವಾಗವರೆಗೂ ಮೋಸ್ಟ್ಲಿ ಒಂದು 6 ಪ್ರಾಡಕ್ಟ್ಸ್ನ ಹಾಕಿದ್ದೀನಿ. ನೋಡಿ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋನಲ್ಲಿ ಇದಿಷ್ಟೇ, ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.